ವಾಕ್ಯವನೆಲ್ಲ ಬೋಧನೆಯಿಂದಲೇ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿಜಗುಣಿಗೆ ಮಣಿಯುವೆನೋ ಸಾವಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈಲ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೆಯ ಸಂಧಿ 2ನೆಯ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಆ ಗುರುಗಳು ಆ ಶಿಷ್ಯನಿಗೆ ನೀನು ಜ್ಞಾನ ಆಗುವ ಪೂರ್ವದಲ್ಲಿ ನೀನೇ ನಂಬಿದಂಥ ಯಾವ ಕರ್ಮ ಉಪಾಸನೆಗಳನ್ನು ಹೇಗೆ ನಂಬಿದ್ದೆಯೋ ಅದೇ ರೀತಿ ಈಗ ಜ್ಞಾನವನ್ನು ನಂಬಿ ನೀನು ಸುಖವಾಗಿರು, ಮತ್ತೇನು ಮಾಡುವುದಿಲ್ಲ ಅಂತ ಹೇಳಿದರು.
ಅದಕ್ಕೆ ಯಾಕೆ ವಿಶ್ವಾಸ ಬರ್ತಿಲ್ಲ ಅಂತ ನೀನೇ ವಿಚಾರವನ್ನು ಮಾಡಿಕೊಂಡು ನಿನ್ನ ಅವಿಚಾರವನ್ನು ನಿನ್ನ ವಿಚಾರದಿಂದನೇ ನೀನು ತಿದ್ದಿಕೊಳ್ಳು ಅಂದರು. ನಮ್ಮ ಅಜ್ಞಾನವನ್ನು ಯಾರೂ ತಿದ್ದೋಗಿ ಬರೋದಿಲ್ಲ. ನಮ್ಮ ಅಜ್ಞಾನವನ್ನು ನಮ್ಮಲ್ಲಿರುವಂಥ ಜ್ಞಾನವೇ ತಿದ್ದಿಕೊಳ್ಳಬೇಕು ವಿನಃ ಮತ್ತೊಂದು ಯಾವ ಉಪಾಯನೇ ಇಲ್ಲ. ಆ ಕಾರಣಕ್ಕಾಗಿ ನೀನು ಒಂದು ರೀತಿ ಹೀಗೆ ಹೇಳುವಂಥ ತತ್ವಮಸಿ ತದಸತಿ ಅಂತಕ್ಕಂಥ ವಾಕ್ಯದ ಲಕ್ಷಾರ್ಥವನ್ನು ನೀನು ನಂಬದೇ ಇದ್ದರೆ ನಿನ್ನ ಪರಿಸ್ಥಿತಿ ಏನು ಆಗುತ್ತದೆ ಅನ್ನುವುದನ್ನು ಈ ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ನಿನಗೆ ವಿಪರೀತ ಭಾವನೆಯು ಅಸಂಭಾವನೆಗಳು ಅನುಕರಿಸಲು ಅದರೊಳು ಅಮೃತವನ್ನು ತೊರೆದು ಉದಂಕನ ತಪದ ಗತಿ ಅಹುದು ನೋಡು. ನೋಡಪ್ಪ, ವೇದದಲ್ಲಿ ವೇದದ ಅರ್ಥದ ತತ್ವಮಸಿ ಮಹಾವಾಕ್ಯ ವಿಷಯದಲ್ಲಿ ನೀನು ವಿಪರೀತ ಆದಿ ಭಾವನೆಗಳನ್ನು ನೀನು ಬಿಡದಿದ್ದರೆ ಉದಂಕ ಬ್ರಾಹ್ಮಣನ ಗತಿಯಾಗುತ್ತದೆ ಅಂತ ಹೇಳಿದರು. ಅದು ಏನ್ರಿ ಹೊಸದಾಗಿ ಹೇಳಕತ್ತಿರಲ್ಲ. ಉದಂಕ ಅಂದ್ರೆ ಯಾರು, ಅವನ ಗತಿ ಅಂದ್ರೇನು, ಅವನ ತಪಸ್ಸು ಅಂದ್ರೇನು, ಅವನು ಯಾವುದಕ್ಕಾಗಿ ತಪಸ್ಸು ಮಾಡ್ತಿದ್ದ ಅನ್ನುವುದನ್ನು ನಿನಗೆ ವಿಶಾಲವಾಗಿ ಹೇಳುತ್ತೇನೆ ಕೇಳು ಅಂಥೇಳಿ ಗುರುಗಳು ಯಾವ ನೀನು ಬ್ರಹ್ಮ ಅಂತ ಹೇಳಿದ ವೇದೋಕ್ತಿ ಮಾತುಗಳನ್ನು ಬಿಟ್ಟು ನಾನು ಬ್ರಹ್ಮನಲ್ಲ ಮತ್ತೆ ನಾ ಜೀವನೇ ಇರುತ್ತೇನೆಂತ ನೀನು ನಿಶ್ಚಯ ಮಾಡಿದರೆ, ಅಂದರೆ ಬ್ರಹ್ಮ ಅಂತ ಹೇಳಿದಾಗ ಸಂಶಯ ಮಾಡಿ ಜೀವ ಅಂತ ತಿಳ್ಕೊಂಡಿ. ಇದು ಏನಾಯಿತು? ವಿಪರೀತ ಭಾವ ಆಯಿತು. ವಿಪರೀತ ಭಾವ. ಈ ಉಕ್ತ ಭಾವವನ್ನು ನೀನು ಅಂಗೀಕರಿಸಿದರೆ ನಿನ್ನ ಗತಿ ಏನಪ್ಪ ಅಂದ್ರೆ ಅಧೋಗತಿ. ಅದು ಹೇಗೆ ಅಧೋಗತಿ ಅಂದರೆ ಮೂತ್ರ ಶಂಕೋ ಯಥೋ ಉದಂಕೋ ನಹ ಗೃಹಿ ಇದಮೃತಂ ಯಥ ಕರ್ಮನಾಶ ಭಯ ಯಜ್ಞಂತೋ ತತ್ವ ಜ್ಞಾನಗ್ರಸ್ತತ ಅಂತ ಒಂದು ಆಚಾರ್ಯ ಶಂಕರರ ಉಪದೇಶ ನಾಮದಲ್ಲಿ ಹೇಳಿದಂಥ ಒಂದು ಮಾತನ್ನು ಹೇಳಿದರು. ಏನಂದರೆ, ನೋಡು ಶಿಷ್ಯ, ನೀನು ಇದನ್ನ ನಂಬಲಿಲ್ಲ ಅಂದ್ರೆ ಹಿಂದೆ ಉದಂಕ ಅನ್ನುವಂಥ ಹೆಸರಿನ ಒಬ್ಬ ಬ್ರಾಹ್ಮಣ, ಆತ ಅಮೃತ ಪ್ರಾಪ್ತಿ ಸಲುವಾಗಿ ವೈಕುಂಠವಾಸಿಯಾದ ಭಗವಂತ ವಿಷ್ಣುವನ್ನು ಕುರಿತು ಘೋರವಾದ ತಪಸ್ಸನ್ನ ಮಾಡಿದ. ಘೋರವಾದ ತಪಸ್ಸು ಯಾವುದಕ್ಕೋಸ್ಕರ? ಅಮೃತಕ್ಕೋಸ್ಕರವಾಗಿ. ಆಗ ವಿಷ್ಣು, ವೈಕುಂಠದಲ್ಲಿರುವಂಥ ವಿಷ್ಣು ಈ ಉದಂಕ ಬ್ರಾಹ್ಮಣನ ಘೋರವಾದ ತಪಸ್ಸನ್ನು ಮೆಚ್ಚಿ ಆಶ್ಚರ್ಯಪಟ್ಟು ಅವರೆಲ್ಲ ಭಕ್ತ ವತ್ಸಲರು, ಯಾರು ಏನನ್ನ ಬೇಡ್ತಾರ ಅದನ್ನು ಕೊಡುವಂಥ ಶಕ್ತಿ ಸಾಮರ್ಥ್ಯವುಳ್ಳವರು. ಆಗ ವಿಷ್ಣು ವಿಚಾರ ಮಾಡಿದ, ಆತ ಯಾವ ವೈಕುಂಠದಲ್ಲಿರುವಂಥ ಏನಾದರೂ ವಸ್ತುವಿನ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದರೆ ತಾನೇ ಅದನ್ನು ಕೊಡುತ್ತಿದ್ದ. ಆದರೆ ಅಮೃತ ಇರೋದಲ್ಲಿ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನಿಗೆ, ದೇವೇಂದ್ರನಲ್ಲಿ ಆದಿಲ್ಲದು. ಆಗ ವಿಷ್ಣು ಏನು ಮಾಡಿದ? ದೇವೇಂದ್ರನಿಗೆ ಆಜ್ಞೆಯನ್ನು ಮಾಡಿದ, ಹೇ ಇಂದ್ರ, ನೀನು ಭೂಲೋಕದಲ್ಲಿ ಉದಂಕ ನಾಮದ ಬ್ರಾಹ್ಮಣ ತಪಸ್ಸನ್ನು ಮಾಡ್ಯಾನ, ಅದು ಯೋಗ್ಯ ಅದ, ಅದಕ್ಕಾಗಿ ಅಮೃತವನ್ನು ಕೊಟ್ಟು ಬಾ ಅಂತ ಇಂದ್ರನಿಗೆ ವಿಷ್ಣು ಭಗವಂತ ಆಜ್ಞೆಯನ್ನು ಮಾಡಿದ.
ಆಗ ಇಂದ್ರ ದೊಡ್ಡವರಿಗೆ ಎದುರಾಡಕ್ಕೆ ಬರಂಗಿಲ್ಲ, ಕುಯುಕ್ತಿ ಮಾಡಬಹುದು. ಎದುರಿಗೆ ಎದುರಾಡಕ್ಕೆ ಬರಂಗಿಲ್ಲ, ಕುಯುಕ್ತಿ ಮಾಡಬಹುದು, ಅದಕ್ಕೇನು ಅಭ್ಯಂತರ ಇಲ್ಲ. ಇಂದ್ರ ವಿಚಾರ ಮಾಡಿದ, ಆಗಲಿ ವಿಷ್ಣು ಅಂತ ತಲೆ ಹಾಕಿದ. ಆಮೇಲೆ ವಿಚಾರ ಮಾಡಿದ, ಈ ಬ್ರಾಹ್ಮಣ ಇರೋದು ಭೂಲೋಕದಲ್ಲಿ, ಅಮೃತವು ಬೇಕಾಗಿತ್ತು ಅಂದರೆ ಭೂಲೋಕದವರು 101 ತಪಸ್ಸನ್ನು ಮಾಡಿ ಆ ಪುಣ್ಯ ಫಲದಿಂದ ಸ್ವರ್ಗಕ್ಕೆ ಬಂದು ಆ ಮಾನವ ಶರೀರವನ್ನು ತೊರೆದು ದೇವತ್ವ ಶರೀರವನ್ನು ಪಡಿಬೇಕು. ಅಮೃತ ಪಡಿಬೇಕಾದ್ರೆ ಮಾನವ ಶರೀರದಲ್ಲಿ ಇಲ್ಲ, ದೇವತ್ವ ಶರೀರದಲ್ಲಿ ಬೇಕು. ಆ ಶರೀರ ಬರಬೇಕಾದ್ರೆ ಈ 101 ಯಜ್ಞ ಮಾಡಬೇಕು. ಹೀಗೆ ಆ ಅಮೃತವನ್ನು ಅವರು ಊಟ ಮಾಡಬೇಕು ಅಥವಾ ಉಣ್ಣಬೇಕು ಅಂತ ನೇಮ ಅದ. ಹೀಗಿದ್ದು ಇವನು ಮೃತ್ಯುಲೋಕದಲ್ಲಿ ಮನುಷ್ಯ ಶರೀರದಲ್ಲಿ ಇದ್ದು ಅಮೃತವನ್ನು ಪಡಿಬೇಕಂತ ಮಾಡ್ಯಾನಂದ್ರೆ ಇದು ವಿಚಾರ ಮಾಡತಕ್ಕಂಥ ಮಾತಾದ. ಇದು ಸಂಭವನೀಯ ಮಾತಲ್ಲ, ಅಸಂಭವ ಅಂದ. ಇದು ಸಾಧ್ಯ ಇಲ್ಲದ ಮಾತಂತ. ಅವನು ತಪಸ್ಸು ಮಾಡಿದ, ವಿಷ್ಣು ಆಯ್ತು ಕೊಟ್ಟು ಬಾ ಅಂತ ಹೇಳಿದ. ಅದರ ನೇಮ ಇಷ್ಟ ಆಗಲ್ಲ. ಹಾಗಾಗಿ ಅಸಾಧ್ಯವಾದ ಮಾತು ಒಂದು ಕಡೆ, ಆದರೂ ಕೂಡ ದೊಡ್ಡವರ ಮಾತು ಇನ್ನೊಂದು ಕಡೆ. ಆಗ ವಿಷ್ಣುವಿನ ಆಜ್ಞೆ ಅಂತೂ ಆಗಿದೆ. ಹೀಗಿದ್ದು ಕೊಡದೆ ಬಿಡುವಂತಿಲ್ಲ, ಕೊಡಲಿಕ್ಕೆ ನನ್ನ ಮನಸ್ಸಿಲ್ಲ, ಕೊಡಕ ನನ್ನ ಮನಸ್ಸಿಲ್ಲ. ಯಾಕೆ? ಕಾನೂನಿಗೆ ವಿಧಿಗೆ ವಿರುದ್ಧ ಆಗ್ತದ. ಅದೇ ನಂದೇನಲ್ಲ, ಕಾನೂನು ವಿಧಿ ಯಾವ ವಿರುದ್ಧ ಆಗ್ತದ. ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಿರಬೇಕು. ಏನು ಅಂದರೆ, ನಾನು ಕೊಟ್ಟಂಗಾಗಿರಬೇಕು, ಅವನು ತಗೊಂಡಂಗಾಗಿರಬಾರ್ದು. ಹಂಗೆ ವಿಚಾರ ಮಾಡಬೇಕಂತ ಏನು ಮಾಡಿದ, ಆತ ಒಂದು ಉಪಾಯವನ್ನು ಮಾಡಿ, ಅದೇನೆಂದರೆ ಅಮೃತ ಕೊಟ್ಟೆ ಅಂದರೆ ಅವನು ಅಮರನಾಗ್ತಾನ, ಅವನು ಅಮರನೇ ಆಗ್ತಾನ. ಅಂದಾಗ ಕೊಡದಿದ್ದರೆ ಭಗವಂತ ಸಿಟ್ಟಾತನ, ಕೊಟ್ರೆ ಅವನು ನನ್ನ ಸಮಾನ ಆಗ್ತಾನ. ಕೊಡದೇ ಇದ್ರೆ ಭಗವಂತನ ಸಿಟ್ಟಾಗ್ತಾನ. ಆದ್ದರಿಂದ ಆತ ಏನು ಮಾಡಿದ, ಇಂದ್ರ ದೇವೇಂದ್ರ ಚಾಂಡಾಲ ವೇಷವನ್ನು ಧರಿಸಿದ. ಯಾಕಂದ್ರೆ ಅವರಿಗೆ ದೇವತೆಗಳಿಗೆ ಪರಕಾಯ ಪ್ರವೇಶ ಮಾಡುವಂಥದ್ದು ಎಷ್ಟು ಸರಳ ಅಂದರೆ, ನಾವು ಅಂಗಿ ಬಿಚ್ಚಿ ಬೇರೆ ಅಂಗಿ ಹಾಕೊಂಡಂಗೆ ಈಗ ಬಿಚ್ಚುತ್ತೇವೆ, ಹಿಂಗೆ ಹಾಕ್ಯಂತೀವಿ, ಎಷ್ಟು ಸರಳ ಅದಲ್ಲ. ಅಷ್ಟೇ ಸರಳ. ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಧರಿಸ್ಬೇಕಾದ್ರೆ ಅಷ್ಟೇ ಸರಳ. ಹಾಗಾಗಿ ಆ ಒಂದು ಚಾಂಡಾಲ ವೇಷವನ್ನು ಧರಿಸಿ ಆ ಉದಕ ಬ್ರಾಹ್ಮಣ ಸಮೀಪ ಹೋಗಿ ಅಮೃತವನ್ನು ತಗೋ ಅಂತ ಹೇಳಬೇಕು ಅಂತ ವಿಚಾರ ಮಾಡಿ, ನಾನು ಹೋದಂಗೆ ಆಗ್ತದ, ಭಗವಂತನ ಮಾತು ಪಾಲನೆ ಮಾಡೋಂಗಾಗತ್ತ ಅಂತ ತಿಳ್ಕೊಂಡು ಆತ ಒಂದೇ ಸಲ ಚಾಂಡಾಲನ ವೇಷವನ್ನು ಧರಿಸಿ ಅಮೃತವನ್ನು ಮೂತ್ರ ಸ್ಥಾನದಲ್ಲಿ ಕಟ್ಟಿಕೊಂಡ. ಎಲ್ಲಿ? ಮೂತ್ರ ಸ್ಥಾನ. ಕೊರಳಲ್ಲಿ ಒಂದು ಮಗಿಯನ್ನು ಕಟ್ಟಿಕೊಂಡು ಕೊರಳಿಗೆ ಸಿಗಾಕೊಂಡು ಆ ಮಗಿ ಮೂತ್ರ ಸ್ಥಾನದಲ್ಲಿರಬೇಕು. ಅದು ಯಾವಾಗ ಮೂತ್ರನೇ ಅಲ್ಲಿ ಬೀಳಬೇಕು, ಹಂಗ ಅನುಮಾನ ಬಂದಿರಬಾರ್ದು. ಹಂಗ ಕಟ್ಟಿಕೊಂಡು ಮತ್ತೆ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ, ಇವನು ಚಾಂಡಾಲ ಅಂತ ನಿಶ್ಚಯ ಆಗಬೇಕಲ್ಲ ಅವನಿಗೆ, ಬಾಣ ಬತ್ತಳಿಕೆಯನ್ನು ಧರಿಸಿ ಮತ್ತೆ ಅನೇಕ ನಾಯಿಗಳನ್ನು ಕರಕೊಂಡು
ಏನು ಮಾಡಿದ ಅಂದರೆ ಆ ಬ್ರಾಹ್ಮಣ ತಪಸ್ಸು ಮಾಡುವಂತೆ ಜಾಗಕ್ಕೆ ಬಂದ ನೋಡ್ರಿ. ಬಂದು, ಹೇ ಉದಂಕ ಬ್ರಾಹ್ಮಣನೇ, ನಾನು ಇಂದ್ರನು, ನಾನು ದೇವೇಂದ್ರನು ಸ್ವರ್ಗಲೋಕದಲ್ಲಿ ಬಂದೀನಿ. ಈ ಅಮೃತವನ್ನು ಕೊಡಲಿಕ್ಕೆ ನಿನಗೆ ಬಂದೀನಿ. ಈ ಅಮೃತವನ್ನು ಕೊಟ್ಟು ಬಾ ಅಂತ ನನಗೆ ನೀನು ತಪಸ್ಸನ್ನು ಮಾಡಿದ ವಿಷ್ಣುವೇ ನನಗೆ ಆಜ್ಞೆ ಮಾಡ್ಯಾನ. ಆ ವಿಷ್ಣುವಿನ ಆಜ್ಞೆಯ ಮೇರೆಗೆ ನಾ ದೇವೇಂದ್ರನೇ ಅಮೃತವನ್ನು ತಗೊಂಡು ಬಂದೀನಿ. ಭಗವಂತನ ಆಜ್ಞೆ ಆಗಿದೆ, ಅದಕ್ಕೆ ಅಮೃತವನ್ನು ತಗೋ ಅಂತ ಹೇಳಿದ. ಆವಾಗ ಈ ಮಾತನ್ನ ಕೇಳಿದ ಮೇಲೆ ಏನಾಯಿತು ಅಂದರೆ, ಆ ಉದಂಕನು ಕಣ್ಣು ತೆರೆದು ನೋಡ್ತಾನ, ದೇವೇಂದ್ರ ಎಲ್ಲಿ, ಈ ಚಾಂಡಾಲ ಎಲ್ಲಿ? ದೇವೇಂದ್ರನ ಧನುರ್ಬಾಣಗಳು ಅಸ್ತ್ರಗಳಲ್ಲಿ, ಇವನ ಧನುರ್ಬಾಣಗಳಲ್ಲಿ ಇವನು ಚಾಂಡಾಲನೇ ಆನ, ದೇವೇಂದ್ರ ಅಲ್ಲ, ಚಾಂಡಾಲನಾನ. ನಾನು ಈತನ ಮೂತ್ರ ಸ್ಥಾನದಲ್ಲಿರುವಂಥ ಅಮೃತವನ್ನು ತಕ್ಕೊಂಡರೆ ನನ್ನ ಬ್ರಾಹ್ಮಣತ್ವ ಹಾನಿಯಾಗ್ತದೆ. ಇವನು ನನಗೆ ಮೋಸ ಮಾಡಕ್ಕೆ ಬಂದಾನ, ಭಗವಂತ ಕಳಿಸ್ಯಾನ ಅಂತ ಮೋಸ ಮಾಡಿ ನನ್ನ ಬ್ರಾಹ್ಮಣತ್ವವನ್ನು ಮತ್ತು ನನ್ನ ತಪಸ್ಸನ್ನು ನಾಶ ಮಾಡಕ್ಕೆ ಬಂದವನು. ಅದಕ್ಕಾಗಿ ಆ ಅಮೃತ ಒಂದು ವೇಳೆ ಆಗಿದ್ದರೆ ತಲೆಯ ಮೇಲೆ ಹೊತ್ತುಕೊಂಡು ಬರ್ತಿದ್ದವೇನ, ಮೂತ್ರ ಸ್ಥಾನದಲ್ಲಿ ತಗೊಂಡು ಹೆಂಗೆ ಬರ್ತಿದ್ದ? ಅಮೃತ ಅಂದರೆ ಸಾಮಾನ್ಯನದು. ಹಾಗಿದ್ದು ಕೈಯಲ್ಲಾದರೂ ಹಿಡಿದು ತರಬಹುದಾಗಿತ್ತು. ತಲೆ ಮೇಲೆ ಬೇಡಪ್ಪ, ಕೈಯಲ್ಲಾದರೂ ಹಿಡ್ಕೊಂಬರ್ಬೇಕಾಗಿತ್ತಲ್ಲ. ಹೀಗಿರದೆ ನಾಭಿಯ ಕೆಳಗಡೆಯಲ್ಲಿ ಕಟ್ಟಿಕೊಂಡು ಬಂದನಂದ್ರೆ ಇದು ಅಮೃತ ಅಲ್ಲ, ಇದು ಮೂತ್ರವೇ ಇರಬಹುದು ಅಂತ ತಿಳಿದು ಅನೇಕ ಸಂಕಲ್ಪ ವಿಕಲ್ಪ ಮಾಡುತ್ತಾ ಕಡೆಯಲ್ಲಿ ಅಮೃತವನ್ನು ತಗೊಳ್ಳದೆ ಏನು ಮಾಡಿದ ಅಂದರೆ, ಆ ಇಂದ್ರನಲ್ಲಿ ಚಾಂಡಾಲನ ಬುದ್ಧಿಯನ್ನು ವಿಪರೀತ ಭಾವನೆ ಮಾಡಿದ. ವಿಪರೀತ ಭಾವನೆ ಅಂದ್ರೇನು? ಹೆಚ್ಚಿಂದ ಮಾಡೋದು, ತನ್ನ ಕೈಲಿ ಹಾಕಿ ಹೆಚ್ಚಿಂದ ವಿಚಾರ ಮಾಡ್ತಕ್ಕಂಥ ಜನ ಇದು. ಅವನು ನಿಜವಾಗಿ ದೇವೇಂದ್ರ ಹೌದಿಲ್ಲ, ವಿಷ್ಣುವಿನ ಆಜ್ಞೆ ಮೇರೆಗೆ ಬಂದನಿಲ್ಲ, ಅಮೃತವೇ ತಂದನಿಲ್ಲ. ಆದರೆ ಅಮೃತ ಆದರೆ ತಲೆ ಮೇಲೆ ಇರಬೇಕಾಗಿತ್ತು, ಕೈಯಲ್ಲಿರಬೇಕಾಗಿತ್ತು. ಮತ್ತು ಚಾಂಡಾಲನ ವೇಷ ಧರಿಸಿ ಬಂದನಂದರೆ ಅನೇಕ ವಿಪರೀತ ಕಲ್ಪನೆಯನ್ನು ಮಾಡಿಕೊಂಡು ಆತ ಉದಂಕನ ತಪಸ್ಸು ಏನು ಮಾಡಿದ, ಇಂದ್ರನಲ್ಲಿ ಚಾಂಡಾಲನ ಭಾವನೆಯನ್ನು ಮಾಡಿ ತನಗೆ ಪ್ರಾಪ್ತಿಯಾಗುವಂಥ ಅಮೃತವನ್ನೇ ಹಾಳು ಮಾಡಿಕೊಂಡ. ನೋಡ್ರಿ, ಹಾಳಾಯ್ತಿಲ್ಲ. ಈ ರೀತಿ ನೀನಾದರೂ ಕೂಡ ಇಲ್ಲಿವರೆಗೂ ಕತೆ ಕೇಳಿದಿ. ಯಾರ ಕತೆ? ಉದಂಕನ ಕತೆ, ದೇವೇಂದ್ರ ವಿಷ್ಣುವಿನ ಕತೆ ಕೇಳಿದಿ. ಈಗ ನಿನ್ನ ಕತೆ ಅಂದ್ರೆ ಅವರು ತತ್ವಮಸಿ ಮಹಾವಾಕ್ಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ನಿಶ್ಚಯ ಜ್ಞಾನ ಒಂದು. ಅದರಲ್ಲಿ ಯಾವಾಗ ದೇವೇಂದ್ರ ಅಂತ ತಂದನಂದ್ರೆ ಅದರಲ್ಲಿ ಅಮೃತವೇ ಇರ್ತದೆ ವಿನಃ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಶ್ಚಯ ಮಾಡಬೇಕಾಗಿತ್ತಿಲ್ಲ. ನೀನು ಸಂಶಯ ಮಾಡಿ ಆ ತಪಸ್ಸಿನ ಫಲವನ್ನೇ ಹಾಳು ಮಾಡಿಕೊಂಡೆ. ಯಾರು ಹಾಳು ಮಾಡಿದ್ರೆ ನಿನ್ನ ಸಂಶಯವೇ ನಿನ್ನ ಹಾಳು ಮಾಡ್ತದ. ನಾವಂತೀವಿ ಅವರಿಂದ ಹಾಳಾದಿವಿ, ಇವರಿಂದ ಹಾಳಾದಿವಿ, ಅವರಿಂದ ನಾಶ ಆದ್ವಿ ಅಂತ ಏನು ಕಲ್ಪನೆ ಮಾಡ್ತೀವಲ್ಲ, ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದ ಯಾರು ಯಾರನ್ನ ನಾಶ ಮಾಡುವ ಶಕ್ತಿ ಯಾರ ಕೈಯಲ್ಲಿಲ್ಲ.
ಅದು ಇರೋದು ನಮ್ಮ ಹಣೆ ಬರದಲ್ಲಿ ಬರೆದು ಕಳಿಸಿನ ಭಗವಂತ ಮೊದಲೇ. ನಾ ಬೆಳಿಬೇಕಾಗಿದ್ದು ಕೂಡ ಭಗವಂತನ, ನಾನು ಬೆಳಿಬಾರದು ಅಂದರೆ ಭಗವಂತಂದೆ. ಅದಕ್ಕೆ ಆವಲ್ಲ ನಿಯಮ ಪ್ರತ್ಯಕ್ಷ ಅವಲ್ಲ. ಪಾಪ ಪುಣ್ಯ, ಶ್ರೀಮಂತ ಬಡವ, ಜ್ಞಾನಿ ಅಜ್ಞಾನಿ, ಕುಹಿಕಿ ದೋಷಿ ಅಂತ ಮಸ್ತಾವಲ್ಲ. ಹಾಗಾಗಿ ಆ ಗುರುನಾಥ, ಆ ಪರಮಾತ್ಮ ಏನು ಮಾಡದ, ನಿನಗೆ ಅಮೃತವನ್ನು ಕಟ್ಟು ಕಳಿಸನ. ದೇವೇಂದ್ರನೆಂಬ ನಾಮದಿಂದ ಹೇಗೆ ಆಜ್ಞೆ ಮಾಡಿದ್ದಾನೆಯೋ ಅದೇ ರೀತಿ ಆ ಜಗದಾದಿ ಜಗದ್ಗುರು, ಜಗತ್ತಿಗೆ ಆದಿಯಾಗಿರತಕ್ಕಂಥ ಏನು ಜ್ಞಾನ ಆದಲ್ಲ, ಅದು ಸದ್ಗುರು ಎಂಬ ದೇವೇಂದ್ರ ಇದ್ದಂಗ. ಆತನಿಂದ ತತ್ವಮಸಿ ಮಹಾವಾಕ್ಯದಿಂದ ನೀನೇ ಬ್ರಹ್ಮ ಅನ್ನುವಂಥ ಅಮೃತವನ್ನು ತಂದು ಕೊಟ್ಟ. ನನಗೆ ತಂದು ಕೊಟ್ಟನಿಲ್ಲೀಗ. ನೋಡಪ್ಪ, ನೀ ಬ್ರಹ್ಮ ಇದ್ದೀನಿ, ಆತ್ಮ ಇದ್ದೀನಿ, ಪರಮಾತ್ಮ ಇದ್ದೀನಿ, ಸಾಯೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿದರೆ, ಆ ಜ್ಞಾನವನ್ನು ಹೊಂದದೆ, ಆ ಗುರುವಿನ ಜ್ಞಾನವನ್ನು ಹೊಂದದೆ ಏನು ಮಾಡಿದಿ? ಗುರುವಿನ ವಚನದಲ್ಲಿ ನೀನು ಅಸಂಭಾವ ವಿಪರೀತ ಭಾವ ಮಾಡಿದಿ. ನೀನೇ ಮಾಡಿದ್ನೋ ಗುರು ಮಾಡಿದ್ನಿಲ್ಲಿ? ಸಂಶಯ ದೇವೇಂದ್ರ ಮಾಡಿಲ್ಲ, ಅವನಿಗೆ ಉದಂಕ ತಾನೇ ಮಾಡಿಕೊಂಡ. ಅದರಂತೆ ಗುರು ನಿಮಗೆ ಸಂಶಯ ಮಾಡಂಗಿಲ್ಲ. ನೀವು ಮಾಡ್ಕೊಂಡ್ರೆ ಗುರು ಏನು ಮಾಡ್ತಾನೆ? ಗುರುಗಳೇನು ಮಾಡ್ತಾರಲ್ಲಿ? ಅದರಿಂದ ನೀನು ಅವನು ಅಮೃತ ಫಲವನ್ನು ಹೇಗೆ ಕಳ್ಕೊಂಡೋ ಅದರಂತೆ ನೀನು ಮುಕ್ತಿ ಎಂಬ ಫಲವನ್ನು ನೀನು ಕಳೆದುಕೊಳ್ಳುತ್ತಿದ್ದಿ. ಆ ಅಮೃತವನ್ನು ಕುಡಿದು ದೇವತ್ವ ಶರೀರವನ್ನು ಪಡೆದು ಸ್ವರ್ಗಲೋಕದ ಫಲವನ್ನೇ ಹೇಗೆ ಕಳ್ಕೊಂಡಿಲ್ಲ ಅವನು ಉದಂಕ. ಅದರಂತೆ ನೀನು ಮುಕ್ತಿಯ ಫಲವನ್ನು ಕಳೆದುಕೊಂಡು ಅವನು ಮರ್ತ್ಯ ಲೋಕದಲ್ಲಿ ಸ್ವರ್ಗಕ್ಕೆ ಹೋಗೋದು ತಪ್ಪಿತು, ಮೃತ್ಯು ಲೋಕವನ್ನು ಬಿಡಲಿಲ್ಲ ಅಂತ ಅವನು. ಅದರಂಗ ನಿನಗೆ ಮುಕ್ತಿ ಫಲವನ್ನು ಪಡೆಯದೆ ಪುನಃ ಪುನಃ ಜನನ ಮರಣ ರೂಪ ಸಂಸಾರ ದುಃಖವನ್ನೇ ಅನುಭವಿಸ್ತಿದ್ ನೋಡು. ಆಗದಲ್ಲ ದುಃಖ. ಹಾಗಾಗಿ ನೀನು ಅದರಿಂದ, ಈ ಕಾರಣದಿಂದ ಯಾವ ಜ್ಞಾನದಲ್ಲಿ ಹೇಳುವಂಥ ತತ್ವಮಸಿ ಮಹಾವಾಕ್ಯದಲ್ಲಿ ಸಂಶಯಾದಿಗಳನ್ನು ಬಿಡು. ಶ್ರುತಿ ಗುರುಗಳ ವಾಕ್ಯವನ್ನು ನಂಬಂದ್ರು. ಯಾರ ಮಾತು? ಗುರುಗಳ ವಾಕ್ಯವನ್ನು ಯಾಕೆ ನಂಬಂದ್ರು? ಗುರುಗಳ ವಾಕ್ಯವನ್ನು ಯಾಕೆ ನಂಬು ಅಂತ ಹೇಳಬೇಕಾಗಿತ್ತು ಅವರಂದ್ರೆ, ಗುರು ಮಾತಾ ಪಿತಾ ಬಂಧು ಬೆಳಗ ಅಂತ ಮೊದಲೇ ಹೇಳ್ಯಾರಲ್ಲ. ಗುರುಗಳಾದವರು ಯಾವತ್ತೂ ಯಾರಿಗೆ ಮೋಸವನ್ನು ಮಾಡುವ ಕಾರ್ಯವನ್ನು ಮಾಡೋದಿಲ್ಲ. ಅದು ಮಾಡಬಾರದು. ಮಾಡಿದ್ರೆ ಅವರು ಗುರುವಲ್ಲ. ಗುರು ಹೆಂಗಾಗ್ತಿ? ಆಗೋದಿಲ್ಲಲ್ಲ. ಹಾಗಾಗಿ ಅಂಥ ಗುರು ಸಾಕ್ಷಾತ್ ದೇವೇಂದ್ರ ಭಗವಂತನ ಆಜ್ಞೆ ಮೇಲೆ ಬಂದನವನು ಅಮೃತ ಕೊಡಕ. ತಾನು ಸ್ವತಃ ಬಂದಿಲ್ಲ, ಭಗವಂತನ ಆಜ್ಞೆ ಮೇಲೆ ಹೋಗು ಕೊಟ್ಟು ಬಾ, ಅವನು ಅಮೃತದ ಫಲವನ್ನು ಭೋಗಿಸಲಿ. ಅದರಂತೆ ಸಾಕ್ಷಾತ್ ಭರ್ಗೋ ನರಾಕೃತಿ, ಆ ನಿರಾಕಾರವಾಗಿ ನಿರವಯವಾಗಿ ನಿರ್ದೇಹಿಯಾಗಿರುವಂಥ ಯಾವ ಶಕ್ತಿ ಏನಾದ ನಮ್ಮೆಲ್ಲರ ತಪಸ್ಸಿನ ಫಲವಾಗಿ ಯಾರು ತಪಸ್ಸು ಮಾಡ್ಯಾರ ಅವ್ರಿಗೆ ಸಿಕ್ಕದ. ಆ ದೇವೇಂದ್ರ ಎಲ್ಲರಿಗೆ ಕೊಡಕೋದ್ ನನ್ನ ಅಮೃತ. ಉದಂಕನಿಗೆ ಮಾತ್ರ ಕೊಡೋಕೋದ. ಯಾಕಂದ್ರೆ ಉದಂಕ ಅಂತ ತಪಸ್ಸು ಮಾಡಕತ್ತಿದ್ದವನು. ಇಲ್ಲಿ ಆದ್ರೂ ಕೂಡ ಸದ್ಗುರುಗಳು ಎಲ್ಲರಿಗೂ ಕೊಡೋಕೆ ಹೋಗ್ತಾರೆ ಅನ್ನೋದು.
ಯಾರು ಮೋಕ್ಷದ ಅಪೇಕ್ಷೆಯನ್ನು ಇಟ್ಟುಕೊಂಡು ಅದರ ಫಲವನ್ನು ಪಡೀಲೇಬೇಕು ಅಂತ ಇಚ್ಛೆ ಇಟ್ಟುಕೊಂಡು ಮತ್ತೆ ಬೇರೆ ಒಂದನ್ನು ಬಯಸದೆ, ಬೇರೆ ಏನೊಂದನ್ನು ಬಯಸದೆ, ಅದು ಏನು ಬೇಕಾಗಿದೆ? ಮುಕ್ತಿ ಫಲ ಒಂದು ಬೇಕಾಗಿದೆ. ಅಂಥವ್ರಿಗೆ ಕೊಡಕ್ಕೆ ಬಂದಾಗ ನೀನು ಅಲ್ಲೇ ಸಂಶಯ ಮಾಡಿದ್ರೆ ನೀನು ಹೋಗ್ತಿದ್ದಿ, ಜನನ ಮರಣಕ್ಕೆ ಹೋಗ್ತಿದ್ದಿ. ಅದರಿಂದ ಗುರುವಾಕ್ಯವನ್ನು ನಂಬಿ ಸುಖಿಯಾಗು. ಬಹಳ ಮಂದಿ ವಾಕ್ಯವ ಜಗತ್ತಿನಲ್ಲಿ ಗುರುಗಳ ವಾಕ್ಯ ಅಂತ ಯಾಕೆ ಹೇಳ್ತಾವಂದರೆ ಅಲ್ಲೇ ಇರೋದು ಅಮೃತ ಇರೋದೇ ಶ್ರೀಗುರು ವಚನದಿಂದ ಅಧಿಕ ಸುಧಿ ಉಂಟೆ. ಗುರುವಾಕ್ಯದಲ್ಲಿ ಅಮೃತ ಆದ ನೋಡು, ಬೇರೆ ವಾಕ್ಯದಲ್ಲಿ ಬರೀ ಮೃತ. ಮೃತ ಅಂದ್ರೇನು? ದುಃಖದ್ದೇ ಆದವೇನು, ಸುಖದ ಮಾತಿಲ್ಲ, ಅಲ್ಲಿ ಬರೀ ದುಃಖದ ಮಾತು. ಅವರು ಹೇಳ್ಯಾರ ಮಾತು ಎಂಬುದು ಮಾಣಿಕ್ಯ, ಮಾತು ಎಂಬುದೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾ ಬಂದಾರ ಅವರು. ಆದರೆ ಯಾರ ಮಾತುಗಳು ಅವು ಜ್ಯೋತಿರ್ಲಿಂಗ ಸ್ವರೂಪ ಅಂದರೆ ಗುರುವಾಕ್ಯಗಳು. ಸಾಮಾನ್ಯರ ವಾಕ್ಯಗಳು ಎಲ್ಲ ದುಃಖಕ್ಕೆ ತಂದು ಕೊಡವೆ, ಸುಖದ ಮಾತಿಲ್ಲ. ಏನು ಮಾಡೋದು ದುಃಖದ ಮಾತೆ. ಹಾಗಾಗಿ ಪೇಳಿದ ಅರ್ಥಗಳಂ ಕೇಳಿ ನಂಬಲು ಮುಕ್ತಿ ಮೇಳ ಅಹುದು ಅಲ್ಲದರೆ ಭಸ್ಮದಳು ಹವಿಯು ಬೀಳದ ಅಂತಪ್ಪದು ಎಲೆ ಪುತ್ರ. ಮತ್ತೆ ಏನಾಗ್ತದ ಅನಾಹುತ ಕೇಳು. ಈಗ ಶ್ರುತಿಗುರುಗಳು ಹೇಳಿದ ಅರ್ಥಗಳಂದ್ರವ್ರು. ಅರ್ಥ ಅಂದ್ರೇನು? ಅನುಭವದ ವಾಕ್ಯಗಳಂತ. ಅವ್ರು ಹೇಳಿದ ಮಾತು ನಿನಗೆ ತಕ್ಷಣಕ್ಕೆ ಅನುಭವಕ್ಕೆ ಬರ್ಬೇಕು, ಅದು ಅರ್ಥದ ಮಾತು. ಉಳಿದುವೆಲ್ಲ ಅನರ್ಥದ ಮಾತು. ನಿನ್ನೆ ವಿಚಾರ ಮಾಡಿವಲ್ಲ, ಸೂತಕಾದಿ ಬಂತು, ವಿಧಿ ಬಂತು, ಅನರ್ಥದ ಮಾತಿಲ್ಲ. ಯಾರಿಗೆ ಅದು ಸೂತಕ? ದೇಹ ಅಂತೂ ಜನ ಅದ, ಅದಕ್ಕೆ ಸೂತಕನೇ ಇಲ್ಲ. ಅದು ಜನನ ಸೂತಕ್ಕಿಲ್ಲ, ಅದು ಮರಣ ಸೂತಕ್ಕಿಲ್ಲ. ಜೀವಾತ್ಮಗೆ ಹೇಳ್ತಿದ್ದೆ ಅವನಿಗಂತೂ ಮೊದಲೇ ಅವನ ಜೀವಿಲ್ಲ. ಆತ್ಮಗೆ ಹೇಳ್ತಿದ್ದೆ ಅವನು ಹುಟ್ಟೇ ಇಲ್ಲ. ಅದು ಸೂತಕ ಯಾರಿಗೆ ಬಂತು? ಭ್ರಮೆಯಲ್ಲಿ ಬಂದ ಸೂತಕ ನೋಡು. ಭ್ರಮೆಯಲ್ಲಿ ಬಂತು, ಬರೇ ಭ್ರಮೆಯಿಂದ ಸೂತಕ. ಹಾಗಾಗಿ ಹೇ ಶಿಷ್ಯನೇ, ಶ್ರುತಿ ಗುರುಗಳು ಹೇಳಿದ ವಾಕ್ಯವನ್ನ ನೀನು ಕೇಳಂದ್ರೇನು? ಶ್ರವಣವನ್ನು ಮಾಡಿ. ಈಗ ನಾವೆಲ್ಲರೂ ಆ ಸ್ಟೇಜ್ನಾಗೀವಿ, ಅಂಜಬಾಡ್ರಿ. ಆ ವಾಕ್ಯಗಳು ಮಹಾತ್ಮರು ಹೇಳಿದ ವೇದ ವಾಕ್ಯದಲ್ಲಿ ಪಾದ ಇಟ್ಟಿವಿ ನಾವು. ಮನನ ನಿಧಿದಾಸ ಆಮೇಲೆ ಅವ್ರವ್ರು ಬಿಟ್ಟದ್ದು. ಈ ಜನ್ಮದಾಗ ಆಗ್ಬೋದು, ಮುಂದಿನ ಜನ್ಮದಾಗ ಆಗ್ಬೋದು. ಅದನ್ನು ಯಾರು ಹೇಳಂಗಿಲ್ಲ. ಆದ್ರೆ ಮೊದಲನೇ ಮೆಟ್ಟಿಲಂತ ಬಂದಿವಲ್ಲ, ಅವು ಕೇಳಕತ್ತೀವಿ. ಇಲ್ಲಿಗೆ ನಾವು ಎಷ್ಟು ಮಂದಿ ಸಿಕ್ಕದ ಜಗತ್ತಿನಲ್ಲಿ ತಿಳ್ಕೊರಿ. ಜಗತ್ತ ವಿಚಾರ ಮಾಡ್ಬೇಕಾಗ್ಯದ. ಬಹಳ ಕಷ್ಟ ಆದ್ರೆ ಇದು ಸಿಗದ ಕಷ್ಟ ಅದ. ಹಾಗಾಗಿ ಅದನ್ನ ನಂಬು ಅಷ್ಟೆ. ಏನ್ ನಂಬು ಜ್ಞಾನವನೇ. ಅವ್ರ ಮೊದಲು ಹೇಳ್ಯಾರಲ್ಲ, ಹಂಬಲಿಸಿದರು ಮುಕ್ತಿ ಎಂಬೈಸು ಮನುಜ. ಜ್ಞಾನ ನಂಬಂದ್ರು, ಕರ್ಮ ನಂಬಂದ್ರು. ಮತ್ತು ಕರ್ಮ ನಂಬಿದಷ್ಟು ಅದು ಬಹಳ ಕೇಳಿಲ್ಲ. ಹಂಗೆ ಕರ್ಮ ಇಷ್ಟು ಕ್ರಮಶಾಸ್ತ್ರದಿಂದ ಕರ್ಮ ಕೇಳಿದ್ರೆ ನೀವು? ಎಲ್ಲೋ ಯಾವತ್ತು ಮನೆ ಸತ್ತಾಗ ಹುಟ್ಟಿದಾಗ ಏನೇನ ನಷ್ಟ ಆದಾಗ ಇಷ್ಟು ಪಂಚಾಂಗ ಕೇಳ್ಕೊಂಬಂದೀವಿ, ಆ ದೇವರಲ್ಲಿಗೆ ಹೋಗಿ ಬಂದೀವಿ. ಆಕೆ ಹೇಳ್ತಾಳ, ಆತ ಹೇಳ್ತಾರಂತ ಏನೋ ಒಂದು 8 ಸಲ ಜೀವನದಾಗ ತಿರುಗಿರೋರು. ಇದು 8-10 ಸಲ ಜೀವನದಾಗ ಕೇಳಿದ್ದೆ. ಇಷ್ಟು ಜನ್ಮಾಂತರ ಗಂಟು ಬಿದ್ದದ. 20-25 ವರ್ಷ ನಿರಂತರವಾಗಿ ಜ್ಞಾನ ಕೇಳಿದ್ರೆ ಆ ಗಂಟು ಬಿಚ್ಚವಲ್ತಂದ್ರೆ ಎಷ್ಟು ಜನ್ಮದ ಪಾಪ ಅದ? ಒಂದು ಜನ್ಮದನೇದು. ಇದನ್ನ ವಿಚಾರ ಮಾಡ್ಬೇಕಲ್ಲ.
ಹಾಗಾಗಿ ಅದನ್ನ ನಂಬಿದರೆ ನಿನಗೇನಾಗ್ತದ, ಮೋಕ್ಷವು ತಾನೇ ಪ್ರಾಪ್ತಿಯಾಗ್ಬೋದು. ಮೋಕ್ಷ ಎಂಬುದು ಎಲ್ಲದ ನಂಬಿಕೆ ಇಲ್ಲ. ಅದ ನಂಬಲಿಲ್ಲ ನಿನ್ನೆ ಹೇಳಿವಲ್ಲ, ಅದು ಗಂಟು ಹಾಕ್ಲಾರ್ದ ಹೊಲ್ದಂಗೆ. ಇಲ್ಲದ್ರೆ ಏನಾಗ್ತದ್ರಿ? ಇಲ್ಲದಿದ್ದರೆ ಏನಾಗ್ತದೆ ಹೇಳ್ರಿ ಅಂದ್ರೆ, ಭಸ್ಮದಳು ಅಂದ್ರೆ ಬೂದಿಯಲ್ಲಿ ಘೃತಾದಿ ದ್ರವ್ಯಗಳು ಚೆಲ್ಲಿದ ಹಾಗೆ ಆಗುವುದು. ಅಂದ್ರೆ ಶಿಷ್ಯ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಗ್ನಿಯಲ್ಲಿ ಕೊನೆಗೆ ಆವಿರ್ಭಾವ ದ್ರವ್ಯಗಳನ್ನು ಹಾಕ್ತಾರೆ. ಆವಿರ್ಭಾವ ಅಂದ್ರೆ ಅದರಲ್ಲಿ ಕೆಲವು ಇಂತಿಷ್ಟು ವಸ್ತು ಕಟ್ಟಿಗೆಗಳ ನಮೂನಿ, ಆಮೇಲೆ ತುಪ್ಪ, ಹಣ್ಣು, ಅಲ್ಲೆಲ್ಲ ಒಂದೊಂದು ಮಂತ್ರಕ್ಕೆ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯ ಆವಿರ್ಭಾವವನ್ನು ಅರ್ಪಿಸಬೇಕಂತ. ಅದು ಎಲ್ಲಿ? ಯಜ್ಞ ಮಾಡುವಾಗ ನಾವು ಹಾಕುವಂಥ ಯಜ್ಞ ಅರ್ಪಿತ ಎಲ್ಲ ವಸ್ತುಗಳು ನೇರವಾಗಿ ಅಗ್ನಿಯಲ್ಲಿ ಬೀಳ್ಬೇಕು. ಅಗ್ನಿಯಲ್ಲಿ ಬಿದ್ದಾಗ ಆ ಅಗ್ನಿ ದೇವತೆ ನೀನು ಅರ್ಪಿಸಿದಂಥ ಆವಿರ್ಭಾವದ ಆಯುಷ್ಯನ್ನ ಯಾವ ದೇವತೆಗಳನ್ನು ಕುರಿತು ಮಾಡಿದ್ದಿ ಯಜ್ಞ, ಆ ದೇವತೆಗಳಿಗೆ ಹೋಗಿ ಅಗ್ನಿ ದೇವತೆ ಮುಟ್ಟಿಸ್ತಾನ. ಅಗ್ನಿದೇವರು ಸುಮ್ಮನೆ ಅಲ್ಲ, ಅದು ಮುಟ್ಟಿಸಲ್ಲ, ಅದು ಸಾರ್ಥಕ ಆಗ್ತದ. ಆಗ ಅಗ್ನಿಯ ಮುಖದಿಂದ ದೇವತೆಗಳು ಸಂತುಷ್ಟರಾಗಿ ಬಹಳ ಸಂತೋಷ ಆಗ್ತದ. ನಮ್ಮ ಮನೆಗೆ ಹುಡುಗರು ಇದ್ದಾಗ ಅಥವಾ ನಿಮ್ಮ ಮನೆಗಾಗಲಿ, ಆಗಿನ ಕಾಲ ಈಗಿನ ಕಾಲದೇನು ದನಕ್ಕಿಟ್ಟರೆ ತಿನ್ನಂಗಿಲ್ಲ ಹಣ್ಣುಗಳು. ಅವಾಗ ಯಾರನ್ನ ಬೀಗರು ಬಿಸಿರು ಬಂದ್ರೆ ಒಂದು ಅರ್ಧ ಡಜನ್, 1 ಡಜನ್ ಬಾಳೆಹಣ್ಣು, ಒಂದು ಬ್ರೆಡ್ ತಗೊಂಬಂದ್ರೆ ಎಷ್ಟು ಖುಷಿ ಹುಡುಗರಿಗೆ. ಅಷ್ಟು ಖುಷಿ, ಅಷ್ಟು ಸಂತೋಷ. ಮನೆಯೊಳಗೆ ಅಷ್ಟು ಖುಷಿ ನೋಡು. ಈಗ ಅವನ್ ಯಾರು ಕೇಳ್ತಾರ? ಈ ದೂರ ಲೆಕ್ಕ. ಈಗ ಇರ್ಲಿ. ಆಗ ದೇವತೆಗಳು ಆ ಯಜ್ಞ ಯಾಗಾದಿಗಳಲ್ಲಿ ಯಾವ ಸಮರ್ಪಣೆ ಮಾಡ್ತೀವಲ್ಲ ಆ ವಸ್ತುಗಳಿಂದ ಅವರು ತೃಪ್ತಿ ಆಗ್ತಾರೆ, ಸಂತೋಷ ಪಡ್ತಾರೆ. ನಮ್ಮ ಭಕ್ತರು ಎಂತೆಂಥದ್ದು ಕಳಿಸ್ಯಾರ ನಮಗ ಅಂತೇಳಿ ಸಂತುಷ್ಟ ಆಗ್ತಾರೆ. ಅದೇ ತಿಂದು ಅವ್ರಿಗೆ ಆನಂದ ಪಡ್ತಾರೆ. ಈ ಅನ್ನ ನೀರು ಅವ್ರಿಗೆ ನಡೆಯಂಗಿಲ್ಲ. ಅನ್ನ ನೀರು ದೇವತೆಗಳು ತಿನ್ನಂಗಿಲ್ಲ. ಅವರು ಆವಿರ್ಭಾವದಿಂದನೇ ಸೇವನೆ ಮಾಡ್ತಾರ. ಆಗ ಬರೇ ಕೈಲಿ ಕಳಿಸಬಾರ್ದು. ಏನು ತಂದ್ರೆ ಚೀಲಗಂತ ಹೋಗಲ್ಕೆ ಏನನ್ನಿಷ್ಟು ಕಾಳು ಕಡಿ ಹಾಕಿ ಕಳ್ಸಂಗಿಲ್ಲ ಬೀಗರಿಗೆ. ಬೇಡ ಅಂದ್ರೆ ನಮ್ಮ ಮನೆ ಬೆಳೆದ ನೀವು ಒಯ್ಯಿರಿ ಅಂತ ಅವ್ರು ತಂದದ್ದು ಇವ್ರಿಗೆ ತೃಪ್ತಿ ಆಗ್ಯದ, ಇವ್ರದ್ದು ಅವ್ರಿಗೆ ತೃಪ್ತಿ ಮಾಡೋದು ನೋಡು. ಸುಮ್ಮನೆ ಬರೀ ಕೈಯಲ್ಲಿ ಭಾಳ ದಿನ ಬರ್ರಿ. ನಿಮ್ಮ ಮನೆಗೆ ಯಾರನ್ನ ಬಂದರೆ ನೀವು ಕೂಡ ಹೋಗಲ್ಕ ಅವ್ರ ಮನೆಗೆ ಏನು 10 ರೂಪಾಯಿ ಸಾಮಾನು ಹೆಂಗಿಲ್ಲ. ನಮ್ಮ ಮನೆಗೆ ಏನು ತಂದಾರೇನೋ ಬರಕಲ್ಕ. ನಾವು ಮನುಷ್ಯರಲ್ಲಿ ಇಷ್ಟು ಖುಷಿ ಅಷ್ಟೇ. ಅವ್ರು ತಂದು ಕೊಟ್ರೆ ನಾವು ಕೊಡ್ಬೇಕು. ಅವ್ರು ಏನು ಕೊಡಂಗಿಲ್ಲ ನಮ್ಗೆ, ನಾವೇ ಕೊಡ್ಬೇಕು. ಹಂಗೆ ಕಳಿಸ್ರಿ ಅಂತಾರಿಲ್ಲ. ಅದ್ರಂಗ ದೇವತೆಗಳು ನಿಮಗೆ ಏನಾನ ಕೊಡ್ತಾರಂದ್ರೆ ನೀವು ಕೊಟ್ಟದಕ್ಕಾಗಿ ಕೊಡ್ತಾರ. ನೀವು ಏನು ಕೊಡದಿದ್ರೆ ಅವ್ರು ಏನು ಕೊಡಕ್ಕೆ ಹೋಗೋದಿಲ್ಲ. ಅವ್ರೇನು ಮನುಷ್ಯರಕ್ಕಿಂತ ಸುಮಾರು ಏನು ಅವ್ರ ಬುದ್ಧಿ. ನಮಗೆ ಎಷ್ಟು ಬುದ್ಧಿ ಆದಂದ್ರೆ ಅವ್ರಿಗೆ ಎಷ್ಟು ಬುದ್ಧಿ ಇರ್ಬೋದು. ಹಾಗಾಗಿ ಅದನ್ನ ಬಿಟ್ಟು ಅಗ್ನಿಯಲ್ಲಿ ಅರ್ಪಣೆ ಮಾಡುವುದನ್ನು ಬಿಟ್ಟು ಆ ಬೂದಿ ಅನ್ನೋಡು, ಯಜ್ಞ ಆದ್ಮೇಲೆ ಬೂದಿ, ಆ ಬೂದಿಯಲ್ಲಿ ಘೃತಾದಿಗಳನ್ನು ತುಪ್ಪ ಮೊದಲಾದವುಗಳನ್ನು ಹಾಕಿದರೆ ಅದು ಸಾಧನ ಆಗ್ತದ ದೇವತೆಗಳಿಗೆ. ಇಲ್ಲ, ಯಾಕಿಲ್ಲರಿ? ಲೋಡ ಬಂದಿಲ್ರಿ, 3 ದಿನ ಆಯ್ತು ಅಂದ್ರೆ ಲಾರಿ ಬಂದಿಲ್ಲ ಅಂತ ಅರ್ಥ. ಸಾಮಾನ್ಯ ಇಲ್ಲ ಅಂತಲ್ಲ. ಇಲ್ಲಿಗೆ ಯಾಕ ನಾವು ಬುಕ್ ಮಾಡಿ ಬಂದಿಲ್ಲ, ತರ್ತಕ್ಕಂಥ ಮೋಟ್ರ್ ಬಂದಿಲ್ಲ ಅಂತ ಅರ್ಥ. ಬೂದೆಗೆ ಹಾಕಿದ್ದು ದೇವತೆಗಳು, ಅಗ್ನಿ ದೇವತೆ ಮುಟ್ಟಂಗಿಲ್ಲ ನೋಡು.
ಅವನು ಅಲ್ಲಿಗೆ ಮುಟ್ಟಿಲ್ಲ. ಅವು ಹೆಂಗೆ ವ್ಯರ್ಥ ಆಯ್ತಿಲ್ಲ ಅಂದು ನೀನು ಮಾಡಂಗೆ ಮಾಡಿದ್ದಿ, ಆದ ಮಾಡಿದಲ್ಲಿ ವ್ಯರ್ಥ ಆಯ್ತು. ಅದರಂತೆ ಇಲ್ಲಿ ಶ್ರುತಿಗುರುಗಳಿಂದ ಕೇಳಿದ ವೇದಾರ್ಥ ವಾಕ್ಯಗಳನ್ನು ನಂಬಿದರೆ ನಿನಗೆ ಫಲಕ್ಕೆ ಸಾಧನೆಯಾಗುವುದು. ಆ ಶ್ರುತಿ ವೇದಾರ್ಥಕ್ಕೆ ಏನು ಫಲ ರೀ ಅಂದರೆ ಮೋಕ್ಷವೇ ಫಲ, ಮುಕ್ತರಾಗದೆ ಫಲ. ಅದಕ್ಕಾಗಿ ನೀನು ಅವಿಶ್ವಾಸ ಮಾಡಿಕೊಂಡು ಹೌದೋ ಅಲ್ಲೋ ಅಂತ ಸಂಶಯ ಉಳ್ಳವನಾದರೆ, ಸಂಶಯ ಅವಲ್ಲ ಅಸದ್ದಾನ್ ಸಂಶಯಾತ್ಮನಿಸತಿ. ಅಸದ್ದೇ ಏನದು ಅಲ್ಪ ಸಂಶಯಂ ಆತ್ಮಜ್ಞಾನ ವಿನಶ್ಯತೆ ಅಂತ ಒಂದು ಕಡೆ ಬರದವ ವೇದಗಳು. ನೀನು ಶ್ರದ್ಧೆ ಅಂದರೆ ವಿಶ್ವಾಸ ನಂಬಿಕೆ ಮಾಡದಿದ್ದರೆ ಆ ಸಂಶಯದಿಂದ ನೀನು ಇಡೀ 25 ಜನ್ಮ ಜನ್ಮಾಂತರದಿಂದ ಮಾಡಿದಂಥ ಶ್ರವಣಾದಿಗಳಿಂದ ಆದಂಥ ಆತ್ಮಜ್ಞಾನ ವಿನಶ್ಯತೆ ಸುಟ್ಟು ಹೋಗ್ತದ, ನಾಶ ಆಗ್ತದ. ಆತ್ಮಜ್ಞಾನ ವಿನಶ್ಯತೆ ಸಣ್ಣದೇನ ನಾಶ ಆದ ಪರಲ್ಲೋ ಮರೆಯ, ಆತ್ಮಜ್ಞಾನ ನಾಶದ ಗತಿ ಏನದ ನಮ್ಮದು. ಮನೆ ಕಳ್ತನ ಆಗ್ಯದ, ದರೋಡೆ ಆಗ್ಯದ ಅಂತಂದ್ರೆ ಯಜಮಾನ್ ಕೇಳ್ತಾರ ಬಂದು ಏನೇನು ಒಯ್ತ್ರಿ, ಏನೇನು ಒಗ್ಯದ ಅಂದ್ರೆ ಸಣ್ಣ ಪುಟ್ಟ ಒಯ್ದಾರಪ್ಪ, ದೊಡ್ಡವೇನು ಮುಟ್ಟಿಲ್ಲ ಅಂತಾನಿಲ್ಲ. ಕಳ್ತನ ಆಗ್ಯದ, ಸಣ್ಣ ಪುಟ್ಟ ಹೋದ್ರೆ ಅವ್ನು ಖುಷಿ ಅವನು, ಯಾಕಂದ್ರೆ ದೊಡ್ಡದು ಹಂಗೆ ಅವ ಅಂತ ಮನೆಗೆ. ಹಂಗ ಸಣ್ಣ ಪುಟ್ಟ ಫಲಗಳ ನಾಶ ಅದೇನು ದೊಡ್ಡ ಲೆಕ್ಕಲ್ಲ. ಆತ್ಮಜ್ಞಾನ ವಿನಶ್ಯತೆ ಅಂದ್ರೆ ಏನಾಯ್ತು, ದೊಡ್ಡ ಸಂಪತ್ತು ನಾಶ ಆಯ್ತು ನೋಡು, ಸರ್ವನಾಶ. ಆರಾಮು ಆತ್ಮ ಪರಮಾತ್ಮ ಸ್ವರೂಪ ಆಗಿ 14 ಲೋಕಕ್ಕೆ ಒಡೆಯನಾಗಿ ಅಂತ ಸಾಮ್ರಾಜ್ಯ ಅಧಿಪತಿಯಾಗಿರುವಂಥ ಸಂದರ್ಭವನ್ನೇ ಕಳ್ಕೊಂಡ್ಬಿಡ್ತವಲ್ಲ ಅವು. ಎಷ್ಟು ಹುಚ್ಚರಿವಂತ. ಅದಕ್ಕಾಗಿ ಮುಂದೆ ಏನಾಗ್ತದ, ಆತ್ಮಜ್ಞಾನ ನಾಶ ಆದ್ರಾಗಲಿ ಮುಂದೆ ಏನಾಗ್ತದ್ರಿ, ಸಂಸಾರ ದುಃಖವೇ ಮತ್ತೆ ಪ್ರಾಪ್ತಿಯಾಗುತ್ತದೆ. ಯಾವುದೇ ದುಃಖ ಆಗಬಾರ್ದಂತ ಹೊರಟಿದ್ದಿ, ಆ ದುಃಖನೇ ಮತ್ತೆ ನಿನಗೆ ಆತದಂದ್ರೆ ನೀ ಮಾಡಿದ ಪ್ರಯತ್ನದಿಂದ ನಿನಗೇನು ಫಲ ಐತೆ ಅಂತ. ದುಃಖನೇ ಪ್ರಾಪ್ತಿ ಆಗ್ತದ. ಅದು ಎಷ್ಟು ದುಃಖ ಅಂದ್ರೆ ಹೇಳಂಗಿಲ್ಲಲ್ಲ. ಸಿಡಿಲ ಸಮುದಾಯದ ಮಹಾತ್ಮರು ಹೇಳಲ್ಲ ನಿಜಗೊಂಡ್ರು, ಅದು ಜನನ ದುಃಖ ಮರಣ ದುಃಖ ಅನ್ನುವಂಥದ್ದು ಭವಸಾಗರ, ಸಾಗರದಲ್ಲಿ ಎಷ್ಟು ನೀರಾವ ಅದರಂತೆ ಸಂಸಾರದಲ್ಲಿ ಅಷ್ಟು ದುಃಖ ನೋಡ್ರಿ. ಎಷ್ಟು ದುಃಖ ಅಂದ್ರೆ ಹೇಳಂಗ ಬರಂಗಿಲ್ಲ. ಅದು ಬಡವರಿಗೆ ಅಂತ ತಿಳ್ಕೊಂಡು ತಪ್ಪದು. ಮೊನ್ನೆ ಯಾರೋ ಹೇಳ್ತಿದ್ರು, ಬಾಂಬೆಯಲ್ಲಿ ನಕ್ಲೆಸ್ ರೋಡ್ ಅಂತ ಅದ. ಬಾಂಬೆ ನೋಡಿದ್ರೆ ಇರ್ಬೋದು, ನಾವು ನೋಡೀವಿ. ಸಮುದ್ರ ದಂಡಿಗೆ ದೊಡ್ಡ ರೋಡ್, ಸಮುದ್ರ, ಇದು ಸಮುದ್ರ, ಇದು ರೋಡು. ಆ ರೋಡು ಸುತ್ತ ಸಮುದ್ರ ಸುತ್ತ ರೋಡ್ ಅದು. ಹಿಂಗೆ ಕೊರಳಲ್ಲಿ ಹಾಕಿದ್ರೆ ನಕ್ಲೆಸ್ ಹಾಕಿದ್ರೆ ಹೆಂಗ ಅದು ಹಂಗೆ ಇರೋದು, ಅದಕ್ಕೆ ನಕ್ಲೆಸ್ ರೋಡ್ ಅಂತಾರೆ. ಆ ರೋಡಲ್ಲಿ, ಆ ಸ್ಥಳದಲ್ಲಿ ಬಾಂಬೆಯಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಮನೆ ಕಟ್ಟಿದವರು ಎಂಥವ್ರು ಅಂದರೆ ಅಗರ್ಭ ಶ್ರೀಮಂತರು. ಯಾಕಂದ್ರೆ ಆ ಸಂಭ್ರಮ ಅದು ನೋಡೋದಷ್ಟೇ ಅವ್ರಿಗೆ. ಏನು ಕಡಿಮೆ ಆಗ್ಯದ, ಉಣಕ್ಕೆ ಕಡಿಮೆ ಇಲ್ಲ, ತಿನ್ನಕ್ಕೆ ಕಡಿಮೆ ಇಲ್ಲ. ಕೋಟ್ಯಾಧಿಪತಿಗಳು ಅಂಥ ದಂಡೆಯ ಮೇಲೆ ಮನೆ ಕಟ್ಟಿಕೊಂಡು ಸುಮ್ಮನೆ ಸೌಂದರ್ಯ ನೋಡಕ್ಕೆ ಕಟ್ಟಿದವರು. ಅಲ್ಲಿ ಇಡೀ ಬಾಂಬೆಯಲ್ಲಿ ಆ ಒಂದು ಜಾಗದಲ್ಲಿರುವಂಥ ವ್ಯಕ್ತಿಗಳು ಶ್ರೀಮಂತರಿದ್ದಷ್ಟು ಇಡೀ ಬಾಂಬೆಯಲ್ಲಿ ಯಾವ ಜಾಗದಲ್ಲಿಲ್ಲ ಅಂತ, ಅಷ್ಟು ಶ್ರೀಮಂತ ಪ್ರದೇಶ. ಈಗ 5 ವರ್ಷದ ಹಿಂದೆ ಮೊನ್ನೆ ಸರ್ವೆ ಮಾಡ್ಯಾರಲ್ಲಿ, ಇಡೀ ಬಾಂಬೆಯಲ್ಲಿ ಸುಮ್ಮನೆ ದುಡ್ಕೊಂಡು ತಿಂದು ಹೋಗ್ತಕ್ಕಂಥ ನೋಡಿರ್ಲಿ ಹೆಂಗಿರ್ತಾರ ಅವರು.
ಅಂಥ ಜಾಗದಲ್ಲಿ ಅಲ್ಲ, ಸಾಮಾನ್ಯ ಜಾಗದಲ್ಲೆಲ್ಲ, ಆ ಜಾಗದಲ್ಲಿ ಆದಂಥ ಆತ್ಮಹತ್ಯೆಗಳು ಇಡೀ ಬಾಂಬೆದಲ್ಲಿ ಯಾವ ಜಾಗದಲ್ಲಿ ಆಗಿಲ್ಲ ಅಂತ. ಅಷ್ಟು ಮಂದಿ ಆತ್ಮಹತ್ಯೆ, ವಿಷ ಕುಡಿದು ಸತ್ತವರು, ನೇಣು ಹಾಕ್ಕೊಂಡವರು, ಫ್ಯಾನಿಗೆ ಬಿದ್ದವರು. ಅವ್ರೇನು ಬಡತನಕ್ಕೆ ಹಾಕೊಂಡಾರೇನು? ಅವ್ರು ಚಿಂತೆ, ಅವು ಒಳಗೆ ಏನು ಚಿಂತೆ ಇರ್ತಾವೆ ಯಾವನಿಗೆ ಗೊತ್ತದು? ಮನೆ ದೊಡ್ಡದು ಕಟ್ಟಿ ಸುಂದರವಾಗಿ ನೋಡಿದ್ರೆ ಸಾಕೇನು, ಒಳಗೆ ಏನು ಚಿಂತೆ ಯಾರಿಗೆ ಗೊತ್ತು? ಮತ್ತು ಆ ಚಿಂತೆಯಲ್ಲಿದ್ರೆ ಚಿಂತೆ ಇದ್ದ ಜನ ಆರಾಮಾರ, ಚಿಂತೆ ಇಲ್ಲವ್ರು ಅಂತ ನಾವು ತಿಳ್ಕೊಂಡಿವಿ. ಅಷ್ಟು ಮಂದಿ ಸತ್ತೋಗ್ಯಾರ. ಹೇಳಕ್ಕೆ ಬರಂಗಿಲ್ಲ, ದುಃಖಗಳು ಯಾವಾಗ ಬರ್ತಾವಂತ ಹೇಳಂಗಿಲ್ಲ. ಅದಕ್ಕಾಗಿ ಸಂಧ್ಯೆಯ ಅಳಿಯಲು ಆನಂದ ಸಾಗರವೇ ನಿಸ್ಪಂದವಾಗಿ ಹಿರು, ಮಂದರಾದ್ರಿಯ ಚಲನಿಂದ ದುಗ್ಧಾಂಬು ನಿಧಿಯಂತೆ. ಈ ರೀತಿ ಸಂಶಯ ನಿವೃತ್ತಿ ಪೂರ್ವಕವಾಗಿ ಆ ಗುರುವೇ ದೇವರು, ದೇವರೇ ಗುರು ಅಂದ್ರೇನು, ಅವ್ರ ದೇಹವನ್ನೇ ನೀವು ಗುರು ಅಂತ ನಂಬಿದೇನು ತಪ್ಪಲ್ಲ, ನಂಬದಿದ್ರೂ ಪರವಾಗಿಲ್ಲ. ಗುರುವಾಕ್ಯವೇ ದೇವರ ವಾಕ್ಯ ಅಂತ ನಂಬಿದ್ರೆ ಸಾಕು ನೋಡು. ಕೊನೆಗೆ ಅದನ್ನು ಮಾಡ್ಬೇಕಲ್ಲ, ಅದನ್ನು ಮಾಡ್ಬೇಕಂತ ನಾವು. ಯಾಕಂದ್ರೆ ಬಹಳ ಜನಕ್ಕೆ ಇದರ ಜ್ಞಾನ ಇಲ್ಲ. ನಮ್ ಕೇಳಿದವರಿಗೆ ದಿಕ್ ತಪ್ಪಕತ್ತದ, ಇನ್ನು ಕೇಳೋರಿಗೆ ಏನ್ ತಿಳಿತದ? ಕಾಯ ನೋಡ್ತೀವಿ ನಾವು, ಗುರುಗಳ ದೇಹವನ್ನು ನೋಡ್ತೀವಿ, ಅವರ ತೇಜಸ್ಸನ್ನು ನೋಡ್ತೀವಿ, ಅವರಲ್ಲಿ ಇನ್ನೂ ಅನಂತ 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 ನಾವು ನೋಡಿ, ಇವರು ದೊಡ್ಡ ಗುರುಗಳು ಮಹಾತ್ಮರು, ಇವರು ಸಣ್ಣ ಗುರುಗಳು ಸಣ್ಣವರಂತ ತಿಳ್ಕೊಂಡಿವಿ. ನೀನ್ ತಿಳ್ಕೊ, ನಾ ತಿಳ್ಕೊ, ಅಲ್ಲಿ ಭಗವಂತ ತಿಳ್ಕೊಬೇಕಲ್ಲ. ಅವನಿಂದ ಕಾಯ ಕರ್ರನೆ ಕಂದಿದರೆ ಏನಯ್ಯ, ಕಾಯ ಮೆರನೆ ಮಿಂಚಿದರೆ ಏನಯ್ಯ, ಅಂತರಂಗ ಶುದ್ಧವಾದ ನಮ್ಮ ಶರಣನ ಒಲಿದ ಕಾಯ ಹೇಗಿದ್ದರೇನಯ್ಯ ಅಂದ್ರು. ಮೈ ರೋಮಾಂಚನ ತಾವು ತಿಳ್ಕ, ಮೈ ರೋಮಾಂಚನ ಹಂಗಿಲ್ಲ. ಅವರು ಕಾಯ ಕರ್ರನೆ ಕಂದಿ ಇದ್ದಲಿದ್ದಂಗಿರಲ್ಲ ಅವನಂದ್ರು, ಇದ್ದಲಿದ್ದಂಗಿರ್ಲಿ. ಅವನ ದೇಹ ಅವನ ಭೋಗ ಭಿಕ್ಷುಕನಾಗಿರ್ಲಿ, ಅದನ್ನು ನೋಡ್ಬೇಡಯ್ಯ. ಕಾಯ ಮೀರನೆ ಮಿಂಚಿದರೆ ಏನಯ್ಯ, ಅವ ಮನ್ಮತ ಇದ್ದಂಗ ಅನ್ರಿ, ಗುರುಗಳು ಬಹಳ ತೇಜಸ್ಸಾದಂತ ಹಿಂಗ್ ಹೋಗ್ಬೇಡ. ಅವು ಹೇಗಿದ್ದರೇನು, ಅಂತರಂಗದಲ್ಲಿ ಒಳಗಡೆ ತನ್ನ ಸ್ವರೂಪವನ್ನು ಸಾಕ್ಷಾತ್ ಮಾಡಿಕೊಂಡವನ ಕಾಯ ಹೇಗಿದ್ದರೇನಯ್ಯ, ಅದನ್ನ ಯಾಕೆ ನೋಡ್ಕೋತೀನಿ? ಹಾಗಾಗಿ ಇಲ್ಲಿಯೂ ಕೂಡ ಮಹಾತ್ಮರು ನೀವು ನೋಡಿರಿ, ನಮ್ಮಲ್ಲಿ ದೃಷ್ಟಾಂತ ಸಿಗ್ಲಾರ್ದು ಎಲ್ಲಿ ಇಲ್ಲ, ಕೆಲವು ಎಲ್ಲ ಇಲ್ಲ, ಎಲ್ಲ ಅವಂತ ಹೇಳಂಗಿಲ್ಲ ನಾನು. ಬಹಳಷ್ಟು ಇಲ್ಲೇ ಸಿಕ್ಕವನು. ನಮ್ಮ ಸಿದ್ಧಲಿಂಗ ತಾತನ ದೇಹ ಹೇಗಿತ್ತು? ಆತನ ದೇಹ ಕೊನೆ ನಾನು 2 ವರ್ಷದ ಸೇವೆ ಮಾಡಿ, ಬಹಳ ಸೇವೆ ಮಾಡಲಿಲ್ಲ. ಬಸವಾನಂದರಂಗ ಸೇವೆ ಮಾಡಕ್ಕೆ ಸಿಗಲಿಲ್ಲ, ಮಾಡಕ್ಕೆ ಆತಿದ್ದಿಲ್ಲ. ಆತಿತ್ತಂತ ಹೇಳಂಗಿಲ್ಲ, ಅವ್ರು ಉಳಿಲಿಲ್ಲ. 2 ವರ್ಷದಲ್ಲಿ ದೇಹ ಬಿಟ್ರು. ನಾವು ದೇಹ ದೃಷ್ಟಿಯಿಂದ ಏನು ಪ್ರಯತ್ನ ಮಾಡಬೇಕು ನಮ್ಗೆ ತಿಳಿದಷ್ಟು ಮಾಡಿದ್ವಿ, ಆದರೆ ಪ್ರಾರಬ್ಧ ಅವರು ಉಳಿಲಿಲ್ಲ. ಆ ಪ್ರಶ್ನೆ ಬೇರೆ. ಅವರ ದೇಹಕ್ಕೆ ಅವರ ಬಣ್ಣ, ಅವರ ದೇಹ, ಅವರಿಗೆ ಇರುವಂಥ ಕೆಲವು ಬಾಧೆಗಳನ್ನು ನೋಡಿದರೆ ಆತ ಮೈ ತಿಂಡಿ ಎಷ್ಟು ಬರ್ತಿತ್ತಂದ್ರೆ, ಈ ದನಗಳು ಎಲ್ಲಿನ ಮೈ ತಿಂಡಿಟ್ಟಾಗ ವಾಡಿಗೆ ಬಂದು ತಿಕ್ಕಂಗಲ್ಲ, ಹಿಂಗೆ ಅವೇನು ಮನುಷ್ಯ ತಿಕ್ತಾರ ಅವಕ್ಕ, ವಾಡಿಗೆ ತಿಕ್ಬಿಡ್ತಾವ. ಅದಂಗೆ ಇಲ್ಲಿ ಮಂಚ ಹಾಕಿದ್ರೆ ಮಂಚದ ಗೋಡೆಗೆ ಹಿಂಗೆ ಬೆನ್ನ ಹಚ್ಚಿ ತಿಕ್ತದ ನೋಡು. ಅಷ್ಟು ಅವ್ರಿಗೆ ತೊಂದರೆ ಆಗ್ತಿತ್ತು. ಮತ್ತೆ ಅವರು ಅದಕ್ಕೂ ಮೀರಿತು ಅಂದ್ರೆ ಬಾಚಣಿಕೆ ತಗೊಂಬಂದು ಹಿಂಗ ತಲೆ ಕರ್ಕಂತೀವಲ್ಲ, ಅದನ್ನ ಮುಂದೆ ಮಾಡಿ ಹಿಂಗೆ ಅಂತಿದ್ದ. ಅಷ್ಟು ತ್ರಾಸು ಕೊಡ್ತಿತ್ತು ದೇಹಕ್ಕೆ.
ಮತ್ತು ಅಂಥವರು ಗುರುಗಳು ಹೆಂಗ ಅಂತ ವಿಚಾರ ಮಾಡಿದರೆ ನಮ್ಮ ಗತಿ ಏನಾಗ್ತಿತ್ತು ಇವತ್ತು ಈ ಗತಿ ನಮ್ಮದು ಉದಂಕನ ಆದಂಗೆ ಆಗ್ತಿತ್ತು. ಉದಂಕನ ಗತಿಗೆ ನಮ್ಮ ಗತಿಗೆ ಏನು ವ್ಯತ್ಯಾಸ ಇದ್ದಿಲ್ಲ. ಆದರೂ ಕೂಡ ಅವರಲ್ಲಿ ನಮ್ಮ ಶ್ರದ್ಧೆ ವಿಶ್ವಾಸ ಅನ್ನೋದು ಕಡಿಮೆ ಆಗಲಿಲ್ಲ. ಆ ಒಂದು ನಂಬಿಕೆ ವಿಶ್ವಾಸದಿಂದ ಇವತ್ತು ನಾವು ಏನು 4 ಮಾತುಗಳನ್ನು ಹೇಳಬಹುದು, ಅಥವಾ ಸಂಸಾರ ಪ್ರಪಂಚದ ಕೆಲವು ಘಟನೆಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಬಂದದ್ದು ಅವರಿಂದ ನೀವಿನ ಮತ್ತಾರಿಂದ ಬಂದದ್ದು. ಅದು ವಿಶ್ವಾಸದಲ್ಲಿ ಅಷ್ಟು ಕಾರ್ಯದ. ಅದಕ್ಕೆ ಸಂದೇಹ ಅಳಿಯಲು ಆ ಸಂಶಯ ಹೋಯ್ತು ನಿನಗೆ, ಗುರುವಾಕ್ಯದಲ್ಲಿ ವಿಶ್ವಾಸ ಬಂತು ಅಂದರೆ ನಿನಗೆ ಏನಾಗ್ತದ, ಮಂದರಾಗ್ರಿಯ ಅಂದರೆ ಮಂದರ ನಾಮಕ ಪರ್ವತ ಅಂದ. ಮಂದರಾಗ್ರಿ ಅಂತ ಪರ್ವತಕ್ಕಂತಾರ. ಅದು ಚಲನೆಯಿಂದ ಕಡಿಯೂಣ ರೂಪ, ಚಲನೆ ಇಲ್ಲದ ದುಗ್ಧಾಂಬ ನಿಧಿಯಂತೆ ಅಂತ 2 ದೃಷ್ಟಾಂತ ಕೊಡ್ತಾರೆ. ಏನಂದ್ರೆ ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಮಾಡಬೇಡ, ಅದರಿಂದ ಮಾಡಿ ನೀ ಕೆಡಬೇಡ, ಕೆಟ್ಟು ನೀ ದುಃಖಕ್ಕೆ ಈಡಾಗಬೇಡ. ಯಾಕಂದ್ರೆ ಸಂಶಯದಲ್ಲಿ ಸುಖ ಇಲ್ಲ. ಸಂಶಯದಲ್ಲಿ ಯಾರಿನ ಸುಖ ಆಗ್ಯದ? ನಿಶ್ಚಯದಲ್ಲಿ ಏನನ್ನ ಸುಖನಾಗಲಿ ಆನಂದ ಆಗಲಿ ಏನನ್ನ ಒಂದಾಗ್ತದ. ಸಂಶಯದಲ್ಲಿ ಈ ಕಡೆ ಸುಖನೂ ಇಲ್ಲ, ಈ ಕಡೆ ಆನಂದನೂ ಇಲ್ಲ. ಹೀಗೆ ಆ ಸಂಶಯವಿಲ್ಲದೆ ನಿಶ್ಚಯವುಳ್ಳವನಾದರೆ ನೀನು ಸುಖಿಯಾಗಿರುವೆ ಎಂದು ನೀನೇನಾಗ್ತಿದ್ದಿ? ಆ ಪರ್ವತ ಚಲನೆ ಇಲ್ಲದೆ ಚಲನೆಯಿಂದ ದುಗ್ಧಾಂಬ ನಿಧಿಯಂತೆ ಕ್ಷೀರ ಸಾಗರದಂತೆ ಸಂಶಯವು ನಾಶವಾಗುತ್ತದೆ. ಏನು ನಾಶ ಆಯಿತು? ಜಲಸಾಗರ ಹೋಯ್ತು, ಕ್ಷೀರಸಾಗರ ಕಣ್ಣಿತು ಅಂದ್ರೆ ಎಷ್ಟು ಖುಷಿ ಆಯ್ತು ನಿನಗೆ. ನೀರಿಂದ ಸಾಗರದಾಗ ಏನು ಸಮುದ್ರ ಬರೀ ನೀರಾವಿಲ್ಲ. ಒಂದು ವೇಳೆ ಆ ನೀರಿನ ಸಮುದ್ರ ಹೋಗಿ ಕ್ಷೀರಸಾಗರ ಆಯ್ತಪ್ಪ, ಹಾಲಿನ ಸಮುದ್ರ ಕಂಡಾಗ ಎಷ್ಟು ಸಂತೋಷ ಆಗ್ತದೆ ಜಗತ್ತಿಗೆ. ಅದರಂತೆ ದುಃಖ ಸಮುದ್ರ ಅನ್ನುವಂಥದ್ದು ಹೋಗಿ ಆನಂದ ಸಾಗರವೇ ಪ್ರಾಪ್ತಿ ಆಗ್ತದ. ಎಷ್ಟು ಸುಖ ಆಗ್ಬೋದಂತ ಅದರಂತೆ ಆಗ್ತದ ನೋಡು ಅಂಥೇಳಿ. ಯಾಕಂದ್ರೆ ಸಂಶಯದಿಂದ ಆನಂದ ಸಮುದ್ರವು ಚಲಿಸುವುದು. ಯಾವಾಗ ಸಂಶಯದಿಂದ ಆನಂದ ಸಮುದ್ರ ಚಲನೆ ಆಗ್ತದೆ. ತೆರೆಗಳು ಬಂದಾಗ ಚಲನೆ ಆಗ್ತದಿಲ್ಲ. ಸಮುದ್ರ ಶಾಂತಿ ಇತ್ತು. ಸಂಶಯವೆಂಬ ಯಾವ ತೆರೆಗಳು ಬಂದಾಗ ಚಲನಿಸ್ತು ಶುರು ಆಯ್ತು ನಾವು. ಮತ್ತು ಸಂಶಯಗಳೆಲ್ಲವೂ ಆ ಸಮುದ್ರ ತೆರೆಗಳೆಲ್ಲ ಅಡಗಿದ ಮೇಲೆ ಮತ್ತೆ ಶಾಂತಿ ಆಯ್ತು ಸಮುದ್ರ. ಅದರಂತೆ ನಮಗೂ ಕೂಡ ಆನಂದ ಸಾಗರವು ಸ್ಥಿರವಾಗಿ ತೋರುವುದು ತೆರೆ ಹಿಡಿದ ಅಂಬುದಿಯಂತೆ. ಅಂದರೆ ಇಲ್ಲಿ ಸಾಗರದಲ್ಲಿ ಅಲೆಗಳಿಲ್ಲದ ಸಮುದ್ರ ಹಂಗ ಸಂಶಯವಿಲ್ಲದೆ ಆನಂದ ಸಾಗರ. ಅದರಂತೆ ನಿನಗೆ ಆನಂದವೇ ಆಗುವುದು ಅನ್ನುವಂಥ ಭಾವ ಇಲ್ಲಿಗೆ ಇನ್ನೆಷ್ಟಲೇ ಅದ ಇರಲಿ. ಹಾಗಾಗಿ ಶ್ರವಣವನ್ನು ಕೇಳಿದ ಮೇಲೆ ನಾವು ಏನು ಮಾಡಬೇಕು ಅಂದರೆ ಮನನ ಮಾಡಬೇಕು. ಮನನ ಅಂದರೆ ಏನಿಲ್ಲ, ಈಗ ಇಷ್ಟೆಲ್ಲ ಹೇಳ್ತಾರಲ್ಲ, ಇದು ಹೌದು ಅಲ್ಲೋ, ಸತ್ಯ ಅದು ಸುಳ್ಳಾದು ವಿಚಾರ ಮಾಡಬೇಕಲ್ಲ. ಎಲ್ಲವನ್ನು ಒಂದೇ ಪ್ರಕಾರ ನೋಡಬಾರ್ದು. ನಿನ್ನೆ ಕೂಡ ನಾವು ಹೇಳಿವಿ, ನೀರ್ಮೋಹನೆಯಲ್ಲಿ ಪ್ರಸಂಗ ಬಂದಿತ್ತು. ಇಲ್ಲಿಗೆ ಶಾಸ್ತ್ರದ ಸಮಯ ಆದ ಕಾರಣ ಇಂದಿನ
ಮಂಗಲಗೀತೆಯನ್ನು ಶ್ರೀಮತಿ ಶಶಿಕಲಾ ಶ್ರೀ ಬಸವರಾಜ್ ಈ ದಂಪತಿಗಳು ಆಧ್ಯಾತ್ಮದ ಯಾವತ್ತೂ ಸಂಪರ್ಕದಲ್ಲಿ ಇದ್ದು ಸದಾಕಾಲ ನಿಮ್ಮೆಲ್ಲರ ಒಡನಾಡಿಗಳಾಗಿದ್ದು ಇಲ್ಲಿ ಎಷ್ಟೋ ಸಲ ಅವರು ಮಂಗಲಗೀತೆಯನ್ನು ಹಾಡಿದ್ದಾರೆ. ಇವತ್ತು ಕೂಡ ಅವರು ಮಂಗಲಗೀತೆಯನ್ನು ಹಾಡಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ಈ ಮಂಗಲಗೀತೆಯನ್ನು ಹಾಡುವಂಥ ಶ್ರೀಮತಿ ಶಶಿಕಲಾ ದಂಪತಿಗಳು ಮತ್ತು ಕುಟುಂಬದ ವರ್ಗದವರಿಗೂ ಸದಾಕಾಲ ಸದ್ಗುರು ಬಸವಾನಂದ ಸಿದ್ಧಾರೂಢ ಸ್ವಾಮಿಗಳು ಆಯುರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಾರಂಭ ಮಾಡ್ತಾಯಿ. ಹಲೋ. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದು. ಅಶನವ ತೊರೆದಡೇನೋ ವ್ಯಸನವ ಮರೆದಡೇನೋ. ಅಶನವ ತೊರೆದಡೇನೋ ವ್ಯಸನವ ಮರೆದಡೇನೋ. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದು. ಉಸಿರು ಹಿಡಿದಡೇನೋ ಬಸಿರು ಗಟ್ಟಿದಡೇನು. ಉಸಿರು ಹಿಡಿದಡೇನು ಬಸಿರು ಗಟ್ಟಿದಡೇನು. ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ನೆಲ ತಳವಾರನಾದುಡೆ ಕಳ್ಳನೆಲ್ಲಿಗೋಹನು. ನೆಲ ತಳವಾರನಾದುಡೆ ಕಳ್ಳನೆಲ್ಲಿಗೋಹನು. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದು. ಬೆಳಗ ಬನ್ನಿರಿ ಭಕ್ತಿಯಿಂದಲಿ ಮುತ್ತಿನ ಋತಿ ಸಿದ್ಧಗೆ. ಕತ್ತಲೆಯು ಕವಿದಿರಲು ಜಗದಿ ನಿತ್ಯ ಬೆಳಗಿದ ಜ್ಯೋತಿಗೆ. ಬೆಳಗ ಬನ್ನಿರಿ ಭಕ್ತಿಯಿಂದಲಿ ಮುತ್ತಿನ ಋತಿ ಸಿದ್ಧಗೆ. ಕತ್ತಲೆಯು ಕವಿದಿರಲು ಜಗದಿ ನಿತ್ಯ ಬೆಳಗಿದ ಜ್ಯೋತಿಗೆ. ಕತ್ತಲೆಯು ಕವಿದಿರಲು ಜಗದಿ ನಿತ್ಯ ಬೆಳಗಿದ ಜ್ಯೋತಿಗೆ. ಸಚ್ಚಿದಾನಂದ ಮೂರುತಿ ಸಿದ್ಧ ಶ್ರೀ ಗುರುದೇವಗೆ. ಮುದ್ದು ಮಕ್ಕಳ ಮಾತೆಯಂತೆ ಸಾಕಿಸಲು ಹಿದಿ ಮುಮುಖಗೆ. ಸಾಕ್ಷಿ ನೀನಂದೊರೆದು ಅವರಿಗೆ ಮೋಕ್ಷ ನೀಡಿದ ತಾತಗೆ. ಶರಣ ಸೇವಿಪ ಜನರ ಮರಣವ ಹರಣ ಮಾಡಿದಿ ನಿಮಿಷಕ್ಕೆ. ಶರಣು ಬಂದಿಹ ನಿನ್ನ ಅಡಿಗಳ ಕರುಣೆ ತೋರಿದ ಸಿದ್ಧಗೆ. ಶರಣು ಬಂದಿಹೆ ನಿನ್ನ ಅಡಿಗಳ ಕರುಣೆ ತೋರಿದ ಸಿದ್ಧಗೆ. ಬೆಳಗ ಬನ್ನಿರಿ ಭಕ್ತಿಯಿಂದಲಿ ಮುತ್ತಿನ ಋತಿ ಸಿದ್ಧಗೆ. ಕತ್ತಲೆಯು ಕವಿದಿರಲು ಜಗದಿ ನಿತ್ಯ ಬೆಳಗಿದ ಜ್ಯೋತಿಗೆ. ಕತ್ತಲೆಯು ಕವಿದಿರಲು ಜಗದಿ ನಿತ್ಯ ಬೆಳಗಿದ ಜ್ಯೋತಿಗೆ. ನಿತ್ಯ ಬೆಳಗಿದ ಜ್ಯೋತಿಗೆ. ನಿತ್ಯ ಬೆಳಗಿದ ಜ್ಯೋತಿಗೆ. ಧನ್ಯವಾದಗಳು. ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ನಾಳೆ ದಿನ ಬೆನಕನಹಳ್ಳಿಯ ಸದ್ಗುರು ಬಸವಾನಂದರ ಶ್ರೀಮಠದ ಯಾವ ನೂತನವಾಗಿ ಕಟ್ಟಿದಂಥ ಮಂದಿರವನ್ನು ಲೋಕಾರ್ಪಣೆಗೊಳ್ಳಲಿದ್ದು, ಬಹಳ ಪ್ರಯತ್ನದಿಂದ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯದಂತೆ ಒಂದು ಶ್ರದ್ಧೆ ಭಕ್ತಿ ಭಾವನೆಯಿಂದ ಆ ಕಟ್ಟಿದಂಥ ಒಂದು ಮಠ ನಿಜವಾಗಿ ಕೂಡ ಆ ಒಂದು
ಶ್ರೀಮಠದ ಸದ್ಭಕ್ತರನ್ನು ನಾವು ಯಾವತ್ತೂ ಸ್ಮರಿಸಬೇಕು. ಅಂಥ ಲೋಕಕ್ಕೆ ಉಪಕಾರ ಆಗುವಂಥ ಕಾರ್ಯವನ್ನು ಮಾಡಿ ನಾಳೆ ದಿನ ಲೋಕಾರ್ಪಣೆ ಕಾರ್ಯವನ್ನು ಇಟ್ಟುಕೊಂಡು ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಅವರು ಕೊಟ್ಟಿದ್ದಾರೆ. ಆದ ಕಾರಣ ನಾಳೆ 10 ಗಂಟೆಯ ಒಳಗಡೆ ಅಲ್ಲಿ ಇರಬೇಕಾಗಿದೆ. 10 ಗಂಟೆಯಿಂದ 11 ಗಂಟೆ ತನಕ ಸ್ವಲ್ಪ ಪ್ರವಚನ ಕಾರ್ಯಕ್ರಮ, 11 ಅಲ್ಲಿ ಪ್ರಸಾದ, ಆ ನಂತರ ಕಾರ್ಯಕ್ರಮವನ್ನು ಮಂಗಲಗೊಳಿಸಿ ಬರುವಂಥ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗಿದ್ದು, ಇಚ್ಛೆ ಉಳ್ಳಂಥವರು, ಅಪೇಕ್ಷೆ ಉಳ್ಳಂಥವರು 9 ಗಂಟೆಗೆ ಬಿಟ್ಟು 10 ಗಂಟೆ ಒಳಗಡೆ ಅಲ್ಲಿಗೆ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಬೆಳಿಗ್ಗೆ 9 ಗಂಟೆಗೆ ಬರೋದ್ದೀವಿ. ನಮ್ಮ ಕಾರು ಭಾಳ ಸಣ್ಣದಾಗ್ಯದ, ಒಂದು 4 ರಿಂದ 5 ಜನ ಹೋಗ್ಬೇಕಾಗ್ಯದ. ಆ ಕಾರಣ ಎಲ್ಲರೂ ಕಾರಿನಲ್ಲಿ ಹೋಗಲಿಕ್ಕೆ ಅಸಾಧ್ಯ. ಮತ್ತು ಒಂದು ಜೀಪನ್ನು ಮಾಡಬೇಕಾಗಿದ್ರೆ ಅದಕ್ಕೆ ಒಂದು ಸುಮಾರು 12 ರಿಂದ 14 ಜನ ಬೇಕು. ಅದಕ್ಕೆ ಕಷ್ಟ ಹೇಳೀನಿ ಈಗಾಗಲೇ. ಯಾರಾದ್ರೂ ಅಷ್ಟು ಜನ ಆದರೆ ಒಂದು ಜೀಪ್ ಮಾಡಿರಿ, ಇಲ್ಲಾಂದರೆ ಕಾರಲ್ಲಿ ಎಷ್ಟು ಜನ ಸಾಧ್ಯ ಆಗ್ತದೆ ಅಷ್ಟು ಜನ ಹೋಗಿ ಬರೋಣ ಅಂತಕ್ಕಂಥ ತೀರ್ಮಾನ ಮಾಡಲಾಗಿದ್ದು, ಎಲ್ಲರೂ ಕೂಡ ಸಹಕರಿಸಬೇಕಂತ ಎಲ್ಲರಲ್ಲಿ ವಿನಂತಿ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಸದ್ಗುರು ಶೋಭುತ್ರ ಮಹಾರಾಜ್ ಕಿ ಜೈ, ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ, ಸದ್ಗುರು ಅಭಿನವ ಮಹಾರಾಜ್